ಸರ್ಕಾರಿ ಪ್ರಾಥಮಿಕ ಶಾಲೆ ಕಲ್ಕೊಂಡಿ ಇವತ್ತು ತಾಂಬೆ ಅನ್ನೋರು ಇದು ಜಾಗವನ್ನ ದಾನವಾಗಿ ಕೊಟ್ಟಿದ್ದಕ್ಕ ಪಂಚಾಯತಿ ಒಳಗ ಶಾಲೆ ಅಂತ ಇರೋದ್ರಿಂದ ಇಲ್ಲಿ ಕಟ್ಟಡಗಳು ಆಗಿದಾವು. ಶಾಲೆಗಳು 67 ವರ್ಷದಿಂದ ಶಾಲೆಗಳು ನಡೀತಾ ಇದಾವು. ಇವರು ತಮ್ಮಗ್ ಸೇರಿದ್ದು ಜಾಗ ಅಂತ ಚಾವಿಯನ್ನ ಹಾಕಿದಾರ. ಇದು ಒಂದು ಸ್ವಲ್ಪ ದಿನಗಳ ಹಿಂದೆಯೂ ಸಹ ಈ ಕುರಿತು ನಾವು ಪತ್ರ ವ್ಯವಹಾರನ ಇಲಾಖೆಗೆ ಮಾಡಿದೇವಿ. ಈಗ ತಕ್ಷಣ ನಾವು ತಹಶೀಲ್ದಾರ್ ಅವರು ಕಾರ್ಯರೂಪಕ್ಕೆ ಬಂದು ಶಾಲೆಯನ್ನ ಓಪನ್ ಮಾಡಿ ಮಕ್ಕಳನ್ನ ಒಳಗ್ ಹಾಕ್ತೀವಿ. ಇಲ್ಲ, ನಮ್ಮ ಇಲಾಖೆಯಿಂದ ನಾವೇನು ಕಟ್ಟಡಗಳನ್ನ ಕೊಟ್ಟಿದ್ದೇವೆ. ನಮ್ಮ ಏನು ತಹಶೀಲ್ದಾರ್ ಕಚೇರಿಯಿಂದಲೂ ಸಹ ಅವ್ರ ಮೇಲಾಧಿಕಾರಿಗಳಿಗೆ ಪತ್ರ ವ್ಯವಹಾರವನ್ನ ಮಾಡಿದಾರ. ಇದು ಒಂದ್ಸತಿಗೂ ಅವ್ರು ಹೇಳಿದೇವಿ, ಇಲಾಖೆಯಿಂದ ಬರೋ ಮಟ್ಟ ಸ್ವಲ್ಪ ತಡ್ಕೊಳ್ಬೇಕು ಅವ್ರು. ಯಾಕಂದ್ರೆ ಇದು 67 ವರ್ಷದ ಶಾಲೆ. ಅವಾಗ ಅವರು ಪಂಚಾಯತಿ ಒಳಗ ಇದು ನಮ್ ಶಾಲೆ ಅಂತ ರಿಜಿಸ್ಟರ್ ಆಗಿರೋದ್ರಿಂದ ಶಾಲೆ ಕಟ್ಟಡ ಆಗೇತಿ, ಕಾಂಪೌಂಡು ಸಹ ಆಗೇತಿ. ಅವ್ರಿಗೆ ನಾವ್ ಇನ್ನೂ ಮನವರಿಕೆಯನ್ನ ಮಾಡ್ಕೊಡ್ತೀವಿ. ಅದಕ್ಕೆ ಇಲಾಖೆ ಒಂದು ಕಾರ್ಯವನ್ನ ಕೈಕೊಳ್ತೇವೆ. ತಹಶೀಲ್ದಾರ್ ಇಲಾಖೆ ಮತ್ತು ನಾವು ಕೂಡಿ ಕಾರ್ಯವನ್ನ ಕೈಕೊಳ್ತೀವಿ. 15 ದಿನ ಆಯ್ತು ಹಾಕಿದ್ರು. ಅದ್ರ ಮೊನ್ನೆ ಬಂದ್ರಿ ಅವ್ರು ಹಾಕ್ಬೇಡ್ರಿ ಮತ್ತೆ ನೀವು ಎಲ್ಲಾ ಆಫೀಸಿಗೆ ಕೂಡ ಲೆಟರ್ ಕೊಡ್ರಿ, ನಾ ಇಂಥ ದಿನ ನಾ ಚಾವಿ ಹಾಕ್ತೀನಿ ನೋಡ್ರಿ ನೀವು ಅಂತ ಹೇಳಿ ಲೆಟರ್ ಕೊಟ್ಟ ಅವ್ರಿಗೆ ಸೂಚನೆ ಕೊಟ್ರೆ ನಾವು ಗೊತ್ತಾಗ್ತದ್ರಿ. ಮತ್ ನೀವು ದಿಢೀರ್ನ ಬಂದ ಇಲ್ಲಿ ಶಾಲೆ ಚಾವಿ ಹಾಕಿಬಿಟ್ರೆ ನಮ್ಮ ಮಕ್ಕಳಿಗೆ ತೊಂದರೆ ಆಗ್ತದ. ಈಗ ಊಟ ಬರ್ತದ, ಹಾಲ್ ಬರ್ತದ, ಮಕ್ಕಳ ಹೊರಗಡೆ ಇರ್ಬೇಕಾಗ್ತದ, ಇದೆಲ್ಲ ಅಸ್ವಸ್ಥ ಆಗ್ತದೆ. ಹಾಕ್ಬೇಡ್ರಿ ಅಂದ್ರೂ ಕೂಡ ಅವ್ರು ಇದನ್ ಮಾಡ್ಲಿಲ್ರಿ. ಮೊನ್ನೆ ನಾ ತಿಳಿಸಿ ಹೇಳಿದಾಗೂ ಕೂಡ ಇವತ್ ಬೆಳಿಗ್ಗೆನ ಬಂದ ನಾವು 10 ಗಂಟೆಗೆ ಬಂದ್ ಮಕ್ಕಳಿಗೆಲ್ಲ ಸ್ವಚ್ಛ ಮಾಡ್ತಾ ಇದ್ದೀವಿ. ಬಂದವ್ರು ಮಕ್ಕಳೆಲ್ಲ ಹೊರಗೆ ಹಾಕಿ ಚಾವಿ ಹಾಕಿದ್ರು ಸರ್.